ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬಿಸಿಲಿನಾಡಲ್ಲಿ ಕ್ಯಾಲಿಫೋರ್ನಿಯಾ ಕ್ವೀನ್ ಬೆರಿ ದ್ರಾಕ್ಷಿ ಚಮತ್ಕಾರ. ಅಫ್ಜಲ್ಪುರದ ಪ್ರಗತಿಪರ ರೈತ ಲಚ್ಚಪ್ಪ ಜಮಾದಾರ್ ರಾಜ್ಯದ ಗಮನ ಸೆಳೆದಿದ್ದಾರೆ. ಕ್ಷೇಮಾಭಿವೃದ್ಧಿ ನೌಕರರ ಬೇಡಿಕೆಗಳಿಗೆ ತ್ವರಿತ ಕ್ರಮಕ್ಕೆ ಶ್ರಮಜೀವಿಗಳ ವೇದಿಕೆ ಒತ್ತಾಯ. ಕಲಬುರಗಿ ನಾಟಕೋತ್ಸವ ಮೊದಲನೇ ದಿನ ಪ್ರೇಕ್ಷಕರ ಗಮನ ಸೆಳೆದ ಕರಿಮಾಯಿ ಮಾಯೆ ನಾಟಕ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರ ಸಾಂಕೇತಿಕ ಪ್ರತಿಭಟನೆ. ಹಿರಿಯ ಪತ್ರಕರ್ತ ಲಿಂಗೈಕ್ಯ ಅಪ್ಪಾರಾವ್ ಬಿ ಬಿರಾದಾರ್ ಗೋಗಿ ಅವರಿಗೆ ನುಡಿ ನಮನ. ಈಗ ವಾರ್ತೆಗಳ ವಿವರ. ಬಿಸಿಲಿನಾಡು ಎಂದೇ ಖ್ಯಾತಿಯಾಗಿರುವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ. ಕಠಿಣ ಹವಾಮಾನ, ಕಡಿಮೆ ಮಳೆ ಸವಾಲಾಗಿ ಸ್ವೀಕರಿಸಿ ರೈತ ಲಚ್ಚಪ್ಪ ಜಮಾದಾರ್ ಅವರು ಕ್ಯಾಲಿಫೋರ್ನಿಯಾ ಮೂಲದ ಕ್ವೀನ್ ಬೆರಿ ದ್ರಾಕ್ಷಿ ಬೆಳೆದು ರಾಜ್ಯದ ಗಮನ ಸೆಳೆದಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ಫಲ ಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಪ್ರಗತಿಪರ ರೈತ ಲಚ್ಚಪ್ಪ ಜಮಾದಾರ್ ಅವರು ಬೆಳೆದ ಕ್ಯಾಲಿಫೋರ್ನಿಯಾ ಕ್ವೀನ್ ಬೆರಿ ದ್ರಾಕ್ಷಿ ಗಮನ ಸೆಳೆಯುತ್ತಿದೆ. ಬಿಸಿಲಿನಾಡಿನ ಕಠಿಣ ಹವಾಮಾನವನ್ನೇ ಸವಾಲಾಗಿ ಸ್ವೀಕರಿಸಿ ಕ್ಯಾಲಿಫೋರ್ನಿಯಾ ಮೂಲದ ಕ್ವೀನ್ ಬೆರಿ ದ್ರಾಕ್ಷಿ ಬೆಳೆದು ಗಮನ ಸೆಳೆದಿದ್ದಾರೆ. ಸಾಮಾನ್ಯ ಹಸಿರು ದ್ರಾಕ್ಷಿಗಿಂತ ವಿಭಿನ್ನವಾದ ಈ ಕರಿ ನೀಲಿ ಬಣ್ಣದ ಉದ್ದ ಹಾಗೂ ವಿಶಿಷ್ಟ ರುಚಿಯ ತಳಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಗಳಿಸಿದೆ. ಸ್ನೇಹಿತರ ಸಹಕಾರದಿಂದ ನಾಸಿಕ್ನಿಂದ ತಳಿ ತರಿಸಿಕೊಂಡು ಸುಮಾರು 2.5 ಎಕರೆಯಲ್ಲಿ ನಾಟಿ ಮಾಡಿದ್ದು ಅವರು ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ವಿಧಾನ ಅನುಸರಿಸಿ ಉತ್ತಮ ಇಳುವರಿ ಪಡೆದಿದ್ದಾರೆ. 1 ಎಕರೆಯಲ್ಲಿ 10 ರಿಂದ 12 ಟನ್ಗಳವರೆಗೆ ಉತ್ಪಾದನೆ ದೊರೆತಿದ್ದು ಪ್ರತಿ ಎಕರೆಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ನಾಟಿ ಮಾಡಿದ 2 ವರ್ಷಗಳಲ್ಲೇ ಬೆಳೆ ಕೊಡುವ ಈ ತಳಿ ರೈತನಿಗೆ ಉತ್ತಮ ಆದಾಯದ ಭರವಸೆ ನೀಡಿದೆ. ಸಾಮಾನ್ಯ ದ್ರಾಕ್ಷಿ ಕೆಜಿಗೆ 60 ರಿಂದ 80 ರೂಪಾಯಿಗೆ ಮಾರಾಟವಾಗುತ್ತಿದ್ದರೆ ಕ್ವೀನ್ ಬೆರಿ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಕೆಜಿಗೆ ಸುಮಾರು 200 ರೂಪಾಯಿಗೆ ಮಾರಾಟವಾಗುತ್ತಿದೆ. ಇದರಿಂದ ಲಚ್ಚಪ್ಪ ಜಮಾದಾರರಿಗೆ ದ್ವಿಗುಣ ಆದಾಯ ಲಭಿಸಿದೆ. ಜೊತೆಗೆ ಅವರು ಮಾಣಿಕ್ ಚಮನ್ ದ್ರಾಕ್ಷಿಯನ್ನು ಬೆಳೆಸುತ್ತಿದ್ದಾರೆ. ಕಡಿಮೆ ನೀರಿನಲ್ಲಿ ಹೆಚ್ಚಿನ ಉತ್ಪಾದನೆ, ರಫ್ತು ಗುಣಮಟ್ಟ ಹಾಗೂ ಉತ್ತಮ ಮಾರುಕಟ್ಟೆ ಬೆಲೆ ಈ ಎಲ್ಲಾ ವೈಶಿಷ್ಟ್ಯಗಳಿಂದ ಜಮಾದಾರರ ತೋಟ ಸ್ಥಳೀಯ ರೈತರಿಗೆ ಮಾದರಿಯಾಗಿದೆ. ಅವರ ತೋಟಕ್ಕೆ ಭೇಟಿ ನೀಡುವ ರೈತರು ಆಧುನಿಕ ತಂತ್ರಜ್ಞಾನ ಮತ್ತು ನೀರಿನ ಸಮರ್ಪಕ ನಿರ್ವಹಣೆ ಬಗ್ಗೆ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ನಮ್ಮ ಸ್ವಂತ ಜಮೀನಿನಲ್ಲಿ ಇವತ್ತು ಬೆಳೆದಿರುವಂಥ ಏನು ಕ್ಯಾಲಿಫೋರ್ನಿಯಾದ ಒಂದು ತಳಿ ದ್ರಾಕ್ಷಿ. ಇದು ಕ್ಯಾಲಿಫೋರ್ನಿಯಾ ತಳಿಯನ್ನು ನಾವು ಇಲ್ಲಿ ಇವತ್ತು ಮಹಾರಾಷ್ಟ್ರದ 11 ಜನ ರೈತರು ಮತ್ತು ಕರ್ನಾಟಕದಲ್ಲಿ ನಾವು ಒಟ್ಟಾರೆ 11 ಜನ ಸೇರಿ ಇವತ್ತು ಈ ಒಂದು ಹೊಸ ತಳಿಯನ್ನು ನಾವು ಇಲ್ಲಿ ಪ್ರಯೋಗವನ್ನು ಮಾಡಿದ್ದೇವೆ. ಸುಮಾರು 2 ವರ್ಷಗಳಿಂದ ನಾವು ಅದನ್ನು ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿಯ ಒಂದು ವಾತಾವರಣಕ್ಕೆ
ಇವತ್ತು ಭಾಳ ವ್ಯವಸ್ಥಿತವಾದಂಥ ಒಂದು ಹಣ್ಣು ಇವತ್ತು ಬಂದಿದೆ. ಇವತ್ತು ಈ ಕ್ಯಾಲಿಫೋರ್ನಿಯಾ ತಳಿ ಏನಿದೆ ಇದು ಇವತ್ತು ವಿದೇಶದಲ್ಲಿ ಕೂಡ ಭಾರಿ ಬೇಡಿಕೆ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಇವತ್ತು ಫಸ್ಟ್ ಅದು ನಮ್ಮ ಒಂದು ತೋಟದಲ್ಲಿ ನಾವು ಈ ಒಂದು ಪ್ರಯೋಗ ಮಾಡಿದ್ದೀವಿ. ಇವತ್ತು ಅದರ ಗಾತ್ರ ಅದೆಲ್ಲ ನಾವು ನೋಡ್ಬೋದು. ನಮ್ಮ ಜಿಲ್ಲೆಯಲ್ಲಿರುವ ರೈತರು, ನಮ್ಮ ನಾಡಿನಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ರೈತರು ಇಂಥ ಒಂದು ಬೆಳೆಗೆ ಇವತ್ತು ಇದು ಒಂದು ವಿಶೇಷವಾದ ಬೆಳೆ. ಇದು ಇವತ್ತು ದ್ರಾಕ್ಷಿಯನ್ನು ನಾವು ಏನು ಬೆಳೀತಾ ಇದ್ದೀವಿ ಅದರ 3 ಪಟ್ಟರಷ್ಟು ರೇಟ್ ಸಿಗ್ತದೆ. ಇದಕ್ಕೆ ನಾವು 100 ರೂಪಾಯಿ KG ಈ ಒಂದು ದ್ರಾಕ್ಷಿಯನ್ನು ಮಾರಾಟ ಮಾಡುವಂಥ ಒಂದು ರೇಟ್ ಸಿಕ್ಕರೆ ಇದಕ್ಕೆ 300ವರೆಗೆ ಒಂದು ರೇಟನ್ನು ಸಿಗುತ್ತದೆ. ಮತ್ತು ವಿದೇಶದಲ್ಲಿ ಭಾರಿ ಬೆಲೆ ಇರೋದರಿಂದ ಇದು ವಿದೇಶಕ್ಕೆ ಕೂಡ ಎಕ್ಸ್ಪೋರ್ಟ್ ಆಗಿ ಹೋಗುವಂಥ ಒಂದು ಬೆಳೆ ಇವತ್ತು ಕಲಬುರಗಿಯಲ್ಲಿ ನಾವು ಭಾಳ ಯಶಸ್ವಿಯಾಗಿ ಬೆಳೆದಿದ್ದೇವೆ. ಸುಮಾರು 1.5 ಇಂದ 2 ವರ್ಷಕ್ಕೆ ಇದು ಹಣ್ಣು ನಮ್ಮ ಕೈಗೆ ಬರ್ತದೆ. ಇವತ್ತು ನಾವು ತಂದು ನಾಟಿ ಮಾಡಿದ್ದು ಹಿಡ್ಕೊಂಡು ಇವತ್ತು ಆ ದ್ರಾಕ್ಷಿ ಬೆಳೀಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಫೌಂಡೇಶನ್, ಅದಕ್ಕೆ ಸಂಬಂಧಪಟ್ಟಂಥ ತಂತಿ ವೈರ್ಗಳನ್ನು ಅಳವಡಿಸಿ ಇವತ್ತು ಆ ಹಣ್ಣು ನಮ್ಮ ಕೈಗೆ ಸಿಗಬೇಕಂದ್ರೆ 1 ಎಕರೆಗೆ ಮಿನಿಮಮ್ 6.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು 6.5 ಲಕ್ಷ ರೂಪಾಯಿ 1 ಎಕರೆ ಖರ್ಚಾಯ್ತಂದ್ರೆ ಇವತ್ತು ಅದು 20 ವರ್ಷದವರೆಗೆ ನಮಗೆ ರೆಗ್ಯುಲರ್ ಆಗಿ ಅದರದ್ದು ಲಾಭ ಸಿಗ್ತದೆ. ಇವತ್ತು ಮುಂದೆ ಬಂದಾಗ ನಾವು ಮತ್ತೆ ಫೌಂಡೇಶನ್ ಮಾಡೋದಿರಲ್ಲ, ಮುಂದಿನ ವರ್ಷ ಎಲ್ಲ ಮಾಡಿಟ್ಟಿರ್ತೀವಿ. ಅಷ್ಟೇ ಆ ಬೆಳೆಗೆ ನಾವು ಏನಪ್ಪ ಅಂದ್ರೆ ವ್ಯವಸ್ಥಿತವಾದಂಥ ಸಿಂಪರಣೆಗಳಿರ್ಬೋದು. ಒನ್ ಟೈಮ್ ಇವತ್ತು ಸ್ಟಾರ್ಟಿಂಗ್ ಮಾಡಿದ್ರೆ ನೀವು 2 ಬೆಳೆಯಲ್ಲಿ ನಮ್ಮ ಖರ್ಚನ್ನು ನಾವು ತೆಗಿಬೋದು. ಈ ದ್ರಾಕ್ಷಿ ನೋಡ್ರಿ, ಈಗ ಮಹಾರಾಷ್ಟ್ರದಿಂದ ಈ ಒಂದು ಹೊರಗಿನ ದೇಶಕ್ಕೆ ಹೋಗಬೇಕಾದ್ರೆ ಮಹಾರಾಷ್ಟ್ರದಿಂದ ಕೆಲವು ಏಜೆಂಟ್ಗಳಿದ್ದಾರೆ. ಅವರು ಹೊರಗಿನ ದೇಶಕ್ಕೆ ಸಪ್ಲೈ ಮಾಡೋ ಪರ್ಮಿಷನ್ ಹೊಂದಿರ್ತಾರೆ. ಅವರು ಏನಪ್ಪ ಅಂದರೆ ಇಂಥಲ್ಲಿ ಎಲ್ಲೆಲ್ಲವ ಅವರೆಲ್ಲ ಬಂದು ಅದನ್ನು ತೆಗೆದುಕೊಂಡು ಇವತ್ತು ಗುಜರಾತಿನ ಮೂಲಕ ಇವತ್ತು ಬೇರೆ ಇವತ್ತು ಅಮೇರಿಕಾ ಹೋಗ್ಬೋದು. ಯಾಕಂದರೆ ಕ್ಯಾಲಿಫೋರ್ನಿಯಾ ತಳಿ ಆಗಿರೋದ್ರಿಂದ ಆ ಭಾಗದಲ್ಲಿ ಭಾಳ ಈಗ ಡಿಮ್ಯಾಂಡ್ ಕೂಡ ಇದೆ, ಎಲ್ಲ ಕಡೆ ಹೋಗ್ತಾ ಇದೆ. ಒಟ್ಟಾರೆ ನಮ್ಮ ರೈತರಿಗೆ ಒಳ್ಳೆ ಆದಾಯ ಬರ್ತದೆ. ನಮ್ಮ ಕಲಬುರಗಿ ಜನತೆ ಅಥವಾ ಸಿಟಿಯಲ್ಲಿ ಹೇಳ್ತಕ್ಕಂಥ ಜನರಿಗೆ, ವಿಶೇಷವಾಗಿಯೂ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಿಗೆ ನಮ್ಮ ತೋಟಗಾರಿಕೆ ಅಥವಾ ಕೃಷಿ, ಇವತ್ತು ಕೃಷಿಯೇತರದಲ್ಲಿ ಇಷ್ಟೊಂದು ವೈವಿಧ್ಯ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ನಮ್ಮ ಜಿಲ್ಲೆಯಲ್ಲೇ ಬೆಳೀತಾ ಇರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನಮಗೇನಾಗ್ತದೆ, ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ವೆರೈಟಿಯ ಹಣ್ಣಾಗಿ ತರಕಾರಿ ಅದು ಬೆಳಿಬೋದಕ್ಕಂಥದ್ದು ಮಾಹಿತಿ ಇರೋದಿಲ್ಲ. ಮೂಲತಃವಾಗಿ ಕೃಷಿಕರಿಗೆ ಇರ್ತದೆ, ಬಟ್ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನಾವು ಒದಗಿಸೋದಾಗಲಿ, ಅಲ್ಲದೆ ಇಲಾಖೆಯ ವಿವಿಧ ತಾಂತ್ರಿಕತೆಗಳ ಬಗ್ಗೆ ಪ್ರದರ್ಶನ ಕೂಡ ಇಲ್ಲಿ ನಾವು ಮಾಡಿದ್ದೇವೆ. ಡೆಮೋಗಳನ್ನು ತಾವು ನೋಡ್ಬೋದು. ಹನಿ ನೀರಾವರಿಯನ್ನು ಯಾವ ರೀತಿ ಒಂದು ಕ್ಷೇತ್ರ ಮಟ್ಟದಲ್ಲಿ ಅಳವಡಿಸ್ತಾರೆ, ಅಲ್ಲದೆ ಕೃಷಿ ಹೊಂಡದ ಒಂದು ಪ್ರತಿಕೃತಿಯನ್ನು ನಾವಿಲ್ಲಿ ಮಾಡಿದ್ದೇವೆ, ಅಲ್ಲದೆ ಒಂದು ಈರುಳ್ಳಿ ಶೇಖರಣಾ ಘಟಕದ ಪ್ರತಿಕೃತಿನೂ ನಾವೆಲ್ಲ ಇಲ್ಲಿ ಮಾಡಿದ್ದೇವೆ. ಶ್ರೀ ಲಚ್ಚಪ್ಪ ಜಮಾದಾರ್ ಅವರು ದ್ರಾಕ್ಷಿ ಒಂದು ಬೆಳೆಗಾರ ಸಂಘದ ಅಧ್ಯಕ್ಷರು. ಅವರು ಕಳೆದ 20 ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಈ ಒಂದು ಕ್ಯಾಲಿಫೋರ್ನಿಯನ್ ಕ್ವೀನ್ ಬೆರ್ರಿ ಈ ವೆರೈಟಿಯನ್ನು ಇಲ್ಲಿ ಅವರು ಬೆಳೆದು ಸಕ್ಸಸ್ಫುಲ್ಲಾಗಿ ತಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇವರೇ ಮೊದಲಿಗರು ಈ ಒಂದು ತಳಿಯನ್ನು ಬೆಳೀತಕ್ಕಂಥ. ಇದು ಬಿಟ್ಟರೆ ಪೂಣಾ ಅಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದನ್ನು ಮುಖ್ಯವಾಗಿ ಎಕ್ಸ್ಪೋರ್ಟ್ಗೋಸ್ಕರಗಾಗಿ ಬೆಳೀತಕ್ಕಂಥ ಒಂದು ದ್ರಾಕ್ಷಿ. ಸೊ ಈಗೇನಾಗ್ತದೆ, ಇದು ಒಂದೇ ಜಾಗದಲ್ಲಿ ನಮ್ಮ ಇಲಾಖೆ ಯೋಜನೆಗಳ ಮಾಹಿತಿ ಆಯಿತು ಮತ್ತು ಬೇರೆ ರೈತರು ಏನೇನು ಬೆಳೀತಾ ಇದ್ದಾರೆ ಒಂದು ವಿಚಾರ ವಿನಿಮಯದ ಒಂದು ವೇದಿಕೆ ಕೂಡ ನಾವಿಲ್ಲಿ ಮಾಡಿಕೊಟ್ಟಂತಾಗ್ತದೆ. ಅಲ್ಲದೆ ತಾವು ಈಗ ನೋಡಿದಿರಿ, ಒಂದು ಮಾರಾಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಆ ರೈತರು ತಾವೇ ಬೆಳೆದಂಥ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಕೂಡ, ಅಂದರೆ ಒಂದು ವೇದಿಕೆ ನಾವಿಲ್ಲಿ ಒದಗಿಸಿದ್ದೀವಿ. ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಈ ವಿಶೇಷ ದ್ರಾಕ್ಷಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬಿಸಿಲಿನಾಡಿನ ಮಣ್ಣಿನಲ್ಲಿ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆದು ಯಶಸ್ಸು ಸಾಧಿಸಿರುವುದು ಕೃಷಿ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದಂತಾಗಿದೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಶ್ರಮಜೀವಿಗಳ ವೇದಿಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಇತ್ತೀಚೆಗೆ ಸಂಘದ ಪದಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು. ಬೇಡಿಕೆಗಳು ನ್ಯಾಯಸಮ್ಮತವಾಗಿರುವುದಾಗಿ ಒಪ್ಪಿಕೊಂಡ ಮುಖ್ಯ ಕಾರ್ಯದರ್ಶಿಯವರು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ಭರವಸೆ ನೀಡಿದ್ದಾರೆ. OPS ಅಡಿಯಲ್ಲಿ ಪಿಂಚಣಿ ಸೌಲಭ್ಯ ಗಳಿಕೆ, ರಜೆಯ ನಗದೀಕರಣ, ವಾರ್ಷಿಕ ವೇತನ ಬಡ್ತಿ, ಹಬ್ಬದ ಮುಂಗಡ ಹಾಗೂ ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆ ವಿಸ್ತರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವಂತೆ ಸಂಘ ಆಗ್ರಹಿಸಿದೆ. ಅವರೆಲ್ಲರಿಗೂ
ಅನೇಕ ಸೌಲಭ್ಯ ಕೊಡಬೇಕು ಅಂಥೇಳಿ ನಾವು ಅನೇಕ ಸರ್ತಿ ಸರ್ಕಾರಕ್ಕೆ ಕಾಲಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ ಇನ್ನೂ ಅವು ಅನೇಕ ಬೇಡಿಕೆಗಳು ಈಡೇರಿಲ್ಲ. ಅದಕ್ಕೆ ಮೊನ್ನೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಭೇಟಿಯಾಗಿ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಒಂದು ಸಭೆ ತಾವು ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಮಾರ್ಚ್ 31ರವರೆಗೂ ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದೀವಿ. ಅದರ ಒಳಗಡೆ ನಮ್ಮ ಪ್ರಮುಖ ಬೇಡಿಕೆ 5 ಇವೆ. ಅದರಲ್ಲಿ ಪ್ರಥಮವಾಗಿ ಪಿಂಚಣಿ. ಯಾಕಂತಂದ್ರೆ ಇವರಿಗೆ ಕಾಯಂ ಮಾಡುವಾಗ ಸರ್ಕಾರ ಏನು ಹೇಳಿತ್ತು, ಇವರಿಗೂ ಕೂಡ ಸರ್ಕಾರಿ ನೌಕರಿ ಕೊಡುವಂಥ ಎಲ್ಲ ಸೌಲಭ್ಯ ನಾವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನಮ್ಮವರು ರಿಟೈರ್ ಆಗಿ 5-6 ವರ್ಷ ಆಯಿತು, ಯಾರಿಗೂ ಪೆನ್ಷನ್ ಕೊಡ್ತಾಯಿಲ್ಲ. ಗ್ರ್ಯಾಚ್ಯುಟಿ ಕೂಡ ಭಾಳ ಕಡಿಮೆ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾ ಇದ್ದಾರೆ, ಅದರಲ್ಲಿ ಬದುಕೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಮ್ಮೆಲ್ಲ ನೌಕರರಿಗೆ OPS ಅಡಿಯಲ್ಲಿ ಎಲ್ರಿಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಹೆಂಗಿದೆ ಆ ಥರ ಎಲ್ರಿಗೂ ಪೆನ್ಷನ್ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಇನ್ನೊಂದು, ಈ ಎಲ್ಲ ನೌಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಯಾವುದೂ ಇಲ್ಲ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸ್ಕೀಮ್ನಲ್ಲೂ ಇವ್ರು ಬರೋದಿಲ್ಲ. ಅದಕ್ಕೆ ಇವರಿಗೆ ಅನೇಕ ಕಾಯಿಲೆ ಬಂದಾಗ ತಮ್ಮ ಕೈಲಿಂದ ದುಡ್ಡು ಕೊಟ್ಟು ಇವರು ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅದಕ್ಕೆ ಇವರಿಗೂ ಕೂಡ ಅಟ್ಲೀಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸು ಅಥವಾ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡಬೇಕು. ಮತ್ತು ಫೆಸ್ಟಿವಲ್ ಅಡ್ವಾನ್ಸ್ ಇವ್ರಿಗೆ ಕೊಡ್ತಾ ಇಲ್ಲ. ಮತ್ತು ಇವರಿಗೆ DA HRA ಇದುವರೆಗೂ ಕೇವಲ 90% ಕೊಡ್ತಾ ಇದ್ದಾರೆ, ಅದನ್ನು ಕೂಡ 100% ಮಾಡಬೇಕು ಅಂಥೇಳಿ ಈ ಥರ 5 ಪ್ರಮುಖ ಬೇಡಿಕೆ ಇಟ್ಕೊಂಡು ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. ಮಾರ್ಚ್ 31 ಒಳಗಡೆ ನೀವು ಮಾಡದೇ ಇದ್ದರೆ ಏಪ್ರಿಲ್ 1st ವೀಕ್ನಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ನೌಕರರು ನಾವು ಸೇರಿ ಅನಿರ್ದಿಷ್ಟ ಕಾಲ ಹೋರಾಟ ಮಾಡಬೇಕಾಗುತ್ತೆ ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸ್ಪಂದನ ಬೆಂಗಳೂರು ಕಲಾ ತಂಡದಿಂದ ಅಭಿನಯಿಸಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರರ ಮೂಲಕೃತಿಯ ಕರಿಮಾಯಿ ನಾಟಕ ಜನಮನ ಸೆಳೆಯಿತು. ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಲಬುರಗಿ ನಾಟಕೋತ್ಸವ 2026ಕ್ಕೆ ಚಾಲನೆ ನೀಡಿದ ನಂತರ ಮೊದಲ ಪ್ರದರ್ಶನ ಕರಿಮಾಯಿ ನಾಟಕವನ್ನು ನಿರ್ದೇಶನ ಮಾಡಲಾಯಿತು. ಮೇಳದ ಮುಖ್ಯ ಗಾಯಕರಾಗಿ ಜನರ ಮನಸೂರೆ ಮಾಡಿದ್ದರು ಹಿರಿಯ ರಂಗಕರ್ಮಿ ಹಾಗೂ ಚಿತ್ರನಟಿ B ಜಯಶ್ರೀ ಅವರು. ನಾಟಕದ ಮುಖ್ಯ ಪಾತ್ರದಲ್ಲಿ ರಂಗಭೂಮಿ, ಸಿನಿಮಾ ಹಾಗೂ ಕಿರುತೆರೆ ಖ್ಯಾತ ನಟ ರಮೇಶ್ ಪಂಡಿತ್ ಸೇರಿದಂತೆ ಹಲವಾರು ನಟನಟಿಯರು ಕಿರುತೆರೆ ಸೇರಿದಂತೆ ಸಿನಿಮಾಗಳಲ್ಲಿ ಅಭಿನಯಿಸಿದ ಮುಖಗಳನ್ನು ಈ ನಾಟಕದಲ್ಲಿ ನೋಡಿದ ಕಲಬುರಗಿ ಜನರಿಗೆ ತಮ್ಮ ನೆಚ್ಚಿನ ನಟರನ್ನು ಮುಖತಃ ಭೇಟಿ ಮಾಡಿದ ಸಂತಸ ಎದ್ದು ಕಾಣುತ್ತಿತ್ತು. ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಕರಿಮಾಯಿ ಕನ್ನಡ ಸಾಹಿತ್ಯ ಮತ್ತು ರಂಗಭೂಮಿ ಲೋಕದ ಒಂದು ಅದ್ಭುತ ಸೃಷ್ಟಿ. ಇದು ಕೇವಲ ಒಂದು ನಾಟಕವಲ್ಲ, ಕರಿಮಾಯಿ ಮುಖ್ಯವಾಗಿ ಹಳ್ಳಿನಾಡಿನ ನಂಬಿಕೆ, ಸಂಪ್ರದಾಯ ಮತ್ತು ಆಧುನಿಕತೆಯ ಸಂಘರ್ಷವನ್ನು ಬಿಂಬಿಸುವ ಒಂದು ಜಾನಪದ ಮಹಾಕಾವ್ಯವಾಗಿದೆ. ಕರಿಮಾಯಿ ನಾಟಕವು ಉತ್ತರ ಕರ್ನಾಟಕದ ಜಾನಪದ ಸೊಗಡನೊಂದಿಗೆ ಸಾಗುತ್ತಿದೆ. ಇದು ಶಿವಪುರ ಎಂಬ ಕಾಲ್ಪನಿಕ ಗ್ರಾಮದಲ್ಲಿ ನಡೆಯುವ ಕಥೆ. ಇಲ್ಲಿನ ಜನರ ಬದುಕು ಆ ಗ್ರಾಮದ ದೇವತೆ ಕರಿಮಾಯಿಯ ಸುತ್ತ ಹೆಣೆದಿದೆ. ಗ್ರಾಮದ ನಂಬಿಕೆಗಳು, ಆಚರಣೆಗಳು ಮತ್ತು ಜನರ ನಡುವಿನ ಸಂಬಂಧಗಳನ್ನು ಕಂಬಾರರು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಈ ನಾಟಕವು ಹಲವು ಆಯಾಮಗಳಲ್ಲಿ ತೆರೆದುಕೊಳ್ಳುತ್ತಾ ಜನಜೀವನದ ಕನ್ನಡಿಯಾಗಿ ಪ್ರೇಕ್ಷಕರನ್ನು ಚಿಂತನೆಗೆ ಹಚ್ಚುತ್ತದೆ. ಸಂಪ್ರದಾಯ ಮತ್ತು ಆಧುನಿಕತೆ ಸೇರಿದಂತೆ ಹಳೆಯ ತಲೆಮಾರಿನ ನಂಬಿಕೆಗಳು ಮತ್ತು ಹೊಸ ತಲೆಮಾರಿನ ತರ್ಕಬದ್ಧ ಆಲೋಚನೆಗಳ ನಡುವಿನ ಸಂಘರ್ಷ ನಾಟಕದಲ್ಲಿ ಎದ್ದು ಕಾಣುತ್ತದೆ. ಅಧಿಕಾರ ಮತ್ತು ರಾಜಕೀಯ ಹಳ್ಳಿ ಮುಗ್ಧ ಜನರ ನಡುವೆ ಗ್ರಾಮದ ಮುಖಂಡರ ನಡುವಿನ ಅಧಿಕಾರದ ಹಪಾಹಪಿ, ಪಿತೂರಿಗಳು ಮತ್ತು ಅದು ಸಾಮಾನ್ಯ ಜನರ ಮೇಲೆ ಬೀರುವ ಪ್ರಭಾವವನ್ನು ನಾಟಕ ಅದ್ಭುತವಾಗಿ ಕಟ್ಟಿಕೊಡುತ್ತದೆ. ನಾಟಕದುದ್ದಕ್ಕೂ ಬರುವ ಹಾಡುಗಳು, ಲಾವಣಿಗಳು ಮತ್ತು ಗ್ರಾಮ್ಯ ಭಾಷೆಯ ಬಳಕೆ ಪ್ರೇಕ್ಷಕರನ್ನು ಒಂದು ವಿಭಿನ್ನ ಲೋಕಕ್ಕೆ ಕರೆದೊಯ್ಯುತ್ತದೆ. ಅದರಲ್ಲೂ B ಜಯಶ್ರೀ ಧ್ವನಿ ಮತ್ತು ಹಿನ್ನೆಲೆ ಮೇಳದ ಸಂಗೀತ ಜನರಿಗೊಂದು ಗುಂಗು ಸೃಷ್ಟಿಸುತ್ತದೆ. ಕರಿಮಾಯಿ ದೇವತೆ ಇಲ್ಲಿ ಕೇವಲ ಕಲ್ಲಿನ ವಿಗ್ರಹವಲ್ಲ, ಅವಳೊಂದು ಗ್ರಾಮದ ಆತ್ಮಸಾಕ್ಷಿಯ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತಾಳೆ. B ಜಯಶ್ರೀ ಅವರ ನಿರ್ದೇಶನದ ಈ ನಾಟಕದಲ್ಲಿ ಬಯಲಾಟ ಮತ್ತು ಸಣ್ಣಾಟಗಳ ತಂತ್ರವನ್ನು ಬಳಸಿಕೊಂಡಿದ್ದಾರೆ. ಸೂತ್ರಧಾರರ ಪಾತ್ರಗಳು ಕಥೆಯನ್ನು ಮುನ್ನಡೆಸುವ ರೀತಿ ಅನನ್ಯವಾಗಿವೆ. ಕರಿಮಾಯಿ ನಾಟಕವು ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಮನುಷ್ಯನ ಮೌಲ್ಯಗಳು ಹೇಗೆ ಕುಸಿಯುತ್ತಿವೆ ಮತ್ತು ಮೂಲ ಬೇರುಗಳಿಂದ ಮನುಷ್ಯ ಹೇಗೆ ದೂರವಾಗುತ್ತಿದ್ದಾನೆ ಎಂಬುದನ್ನು ಕನ್ನಡಿಯಂತೆ ಹಿಡಿದು ತೋರಿಸುತ್ತದೆ.
ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿದ್ದ ರೈತರಿಗೆ ಇನ್ನೂ ಅರ್ಧದಷ್ಟು ಬಾಕಿ ಹಣ ಪಾವತಿಸಿಲ್ಲ ಎಂದು ಆರೋಪಿಸಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ರೈತರು ರೇಣುಕಾ ಶುಗರ್ಸ್, ಉಗಾರ್ ಶುಗರ್ಸ್, ಎನ್ಎಸ್ಎಲ್ ಶುಗರ್ಸ್, ಸಿದ್ದಶ್ರೀ ಎಥಿನಾಲ್ ಚಿಂಚೋಳಿ ಹಾಗೂ ಯಾದಗಿರಿ ಜಿಲ್ಲೆಯ ಕೋರ್ ಗ್ರೀನ್ ಶುಗರ್ ಕಾರ್ಖಾನೆಗಳು ರೈತರಿಗೆ ನೀಡಬೇಕಾದ ಬಾಕಿ ಹಣವನ್ನು ತಕ್ಷಣ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ಕಬ್ಬು ಕಟಾವು ಮಾಡಿದ ದಿನಾಂಕದಿಂದಲೇ ಬಾಕಿ ಹಣಕ್ಕೆ 60% ಬಡ್ಡಿ ಸೇರಿಸಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರವು ಪ್ರತಿ ಕ್ವಿಂಟಲ್ಗೆ 50 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಮತ್ತು ಕಾರ್ಖಾನೆ ಆಡಳಿತ ನಿರ್ಲಕ್ಷ್ಯ ಧೋರಣೆ ಮುಂದುವರಿಸಿದರೆ ಕಲಬುರಗಿ ಜಿಲ್ಲೆಯಲ್ಲಿ ಉಗ್ರ ಹೋರಾಟಕ್ಕೆ ತಯಾರಿ ನಡೆಸಲಾಗುವುದು ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. 48,560 ಹೆಕ್ಟರ್ ಕಬ್ಬನ್ನು ನಾಟಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ 28,000 ರಿಂದ 29,000 ಹೆಕ್ಟರ್ ಅನ್ನ ಕಬ್ಬನ್ನು ನುರಿಸಿದರೆ ನವೆಂಬರ್ 15ನೇ ತಾರೀಕಿ ಕಬ್ಬನ್ನ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಪ್ರಾರಂಭ ಆಗಿದೆ. ರೈತರ ಕಬ್ಬನ್ನು ನುರಿಸಕ್ ಪ್ರಾರಂಭ ಮಾಡಿದರೆ, ಆದರೆ ಇಲ್ಲಿವರೆಗೂ ಕೂಡ ರೈತರಿಗೆ ಕಬ್ಬಿನ ತೂಕದಲ್ಲೂ ಕೂಡ ಮೋಸ ಮಾಡಿರ್ತಕ್ಕಂಥದ್ದು. ರೈತರಿಗೆ ಕಬ್ಬು ಬೆಳೆಗಾರರನ್ನ ಬರೆ ಎಳಿರ್ತಕ್ಕಂಥದ್ದು ಇದೆ. ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನ ಸಕ್ಕರೆ ಕಾರ್ಖಾನೆಗಳನ್ನ ತಾಳ್ತಾ ಇದ್ದಾರೆ. ಇದರಲ್ಲಿ KPR ಸಕ್ಕರೆ ಕಾರ್ಖಾನೆಯವರನ್ನ ಕಬ್ಬಿನ ಬಾಕಿ ಹಣ ಯಾವುದೇ ಎಷ್ಟು ನುರಿಸಿದಾರೋ ಅಷ್ಟೆಲ್ಲರೂ ಕೂಡ ಕಬ್ಬಿನ ಬಾಕಿ ಹಣ ಕೊಟ್ಟಿದ್ದಾರೆ. ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ, ಸಿದ್ದಶ್ರೀ ಚಿಂಚೋಳಿ ಎಥನಾಲ್ ಸಕ್ಕರೆ ಕಾರ್ಖಾನೆ ಇವತ್ತು ಯಾವುದೇ ಕಾರಣಕ್ಕೂ 50% ಅಧಿಕ ಬಾಕಿ ಹಣವನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಸಿದ್ದಶ್ರೀ ಎಥನಾಲ್ ಕಂಪನಿಯವರು 2,500 ರೂಪಾಯಿ ಮಾತ್ರ ಕೊಟ್ಟು ನಂತರ 150 ರೂಪಾಯಿ ಕೊಟ್ಟು ಇನ್ನು ಸರಾಸರಿ ಅಂದಾಜು 300 ರೂಪಾಯಿ ಬಾಕಿಯನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಆ ಕಬ್ಬಿನ ಬಾಕಿ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥ ಎಲ್ಲ ರೈತರದ್ದು ಕಬ್ಬಿನ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿ ಪ್ರತಿಭಟನೆ ನಡೆಸ್ತೀವಿ. ಯಾದಗಿರಿ ಜಿಲ್ಲೆ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆ ಏನಿದೆ ಅದು ಕಡಣಿ ಗ್ರಾಮದ ರೈತರದು ಯಾವುದೇ ಕಾರಣಕ್ಕೂ ನಯ ಪೈಸಾ ಹಣವನ್ನು ಬಿಡುಗಡೆ ಮಾಡಿಲ್ಲ. ಆ ಯಾದಗಿರಿ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಯವರು ಕಬ್ಬು ನುರಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಏನು ತಾಲೂಕಿನ ಇದೆ, ಕಡಣಿ ಇದೆ, ಜೇವರ್ಗಿ ತಾಲೂಕಿನಿದೆ, ಇವೆಲ್ಲ ರೈತರ ತಕ್ಷಣ ಕೋರ್ ಗ್ರೀನ್ ಆಡಳಿತ ಮಂಡಳಿ ಮೇಲೆ ಇವತ್ತು ಕಾನೂನು ಶಿಸ್ತನ್ನ ಕ್ರಮ ಜರುಗಿಸಬೇಕು. ಡಿಲೇ ಏನು ಮಾಡಿದರೆ, ಬಾಕಿಯನ್ನು ಉಳಿಟ್ಕೊಂಡಿದ್ರೆ ನಿಯಮಾನುಸಾರವಾಗಿ ಇವತ್ತು 16% ಬಡ್ಡಿ ಸೇರಿಸಿ ಆ ರೈತರಿಗೆ ಹಣನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತೀವಿ. ಕರ್ನಾಟಕ ರಾಜ್ಯದ ಸರ್ಕಾರ 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡಿದ್ರೆ, 9 ಪೈಸಾ ಹಣ ಇವತ್ತು ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ತಕ್ಷಣವೇ ಸರ್ಕಾರ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಒಂದು ವೇಳೆ ಇವರು ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾಳೆ ಕಲಬುರಗಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ, ನಾವು ಒಂದು ಅದರೊಳಗಾಗಿ ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ, ಕೊಡಲಿಲ್ಲ ಅಂತಂದ್ರೆ, ಬಾಕಿ ಕೊಡಲಿಲ್ಲ, ಪ್ರೋತ್ಸಾಹನ ಘೋಷಣೆ ಮಾಡಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳನ್ನ ಗೆರವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹುಟ್ಟು ಸಾವಿನ ಮಧ್ಯೆ ಅಳಿಸಲಾಗದ ಹೆಜ್ಜೆ ಮೂಡಿಸಿದವರಿಗೆ ನುಡಿ ನಮನ ಸಲ್ಲಿಸುತ್ತಾರೆ. ಅಂಥವರ ಸಾಲಿನಲ್ಲಿ ಹಿರಿಯ ಪತ್ರಕರ್ತ ಲಿಂಗೈಕ್ಯ ಅಪ್ಪರಾವ್ ಬಿ ಬಿರಾದಾರ್ ಅವರಿಗೆ ಸಹೃದಯಿ ಗೆಳೆಯರ ಬಳಗದ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ನುಡಿ ನಮನ ಸಲ್ಲಿಸಲಾಯಿತು. ನಗರದ
ಕನ್ನಡ ಭವನದಲ್ಲಿ ಹಿರಿಯ ಪತ್ರಕರ್ತ ಲಿಂಗೈಕ್ಯ ಅಪ್ಪಾರಾವ್ ಬಿ ಬಿರಾದಾರ್ ಗೋಗಿ ಅವರ ಸ್ಮರಣಾರ್ಥ ನುಡಿ ನಮನ ಕಾರ್ಯಕ್ರಮವು ಇಂದು ಭಾವಪೂರ್ಣವಾಗಿ ಜರುಗಿತು. ಸಹೃದಯಿ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಶಾಂತ ಸೋಮನಾಥ್ ಶಿವಾಚಾರ್ಯರು ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಅಪ್ಪಾರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೆಳಗಿ ದೇವೇಂದ್ರ ವಹಿಸಿದ್ದು, ಶೀಲಾ ತಿವಾರಿ, ಹಿರಿಯ ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟ್ ಹಾಗೂ ಸಿದ್ದು ಬಿರಾದಾರ್ ಅವರು ಮಾತನಾಡಿ ಅಪ್ಪಾರಾವ್ ಬಿರಾದಾರ್ ಗೋಗಿ ಅವರ ಸರಳ ವ್ಯಕ್ತಿತ್ವ, ಪತ್ರಿಕೋದ್ಯಮದ ಮೇಲಿನ ಅಪಾರ ನಿಷ್ಠೆ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಿದರು. ಗೌಡ ಪಂಚಾಯತ್ ಪಂಚಾಯತಿ ಪಿಕೆಟಿಂಗ್ ಮಾಡಿದ್ರೆ ಕೆಲವು ಗೌಡ ಪರಿಚಯ ಬಹುತೇಕ ಮಾಡಿ 83 ನಂತರ ಜೋಡಿಗೆ ಮಗನ ಒಂದು ಭೂಮಿ ಅಲ್ಲ, ಆ ಭೂಮಿಯ ಗೋಲ್ಡ್ 20-25 ಅದು ನಾವು ಸಾಲ್ವ್ ಮಾಡಿದ್ವಿ. ಮತ್ತು ಬಸಪ್ಪ ಗೌಡ ಎಲ್ಲ ಡೈರೆಕ್ಟ್ ಮಾಡ್ರು ಹಳ್ಳಿ ಅವ್ರು ತಗೊಂಡಿವಿ. ಅವು ಈ ಗೌಡವು ಬಂದು ಅದು ಅಲ್ಲೊಂದು ಭೂಮಿಯಲ್ಲ 20-25 ಹೀಗಾಗಿ ಗೌಡವು ಪ್ರಚಾರ ಮುಂದೆ ಪ್ರಚಾರಕ್ಕೆ 1990 DS ವಾರ್ಡ್ ನಾವು ಮಾಡ್ತೀವಿ. ಸಿಂಗೇ ಸಾಗರ ನಾನು ಗೋಪಿ ಪ್ರಾಥಮಿಕ ಹೈಸ್ಕೂಲ್ ಮತ್ತು ಟೈಮಲ್ಲಿ ಅವ್ರು ತಗೊಂಡು ಸಿಂಗೇ ಗೋಪಿಲೆ ಜಡ್ಜ್ ವಕೀಲಿದ್ದ ಅವ ಜಡ್ಜ್ ಅವ್ನು ಅಣ್ಣ ನಾಯಕದ ಒಡೆದಬೇಕ ಅವ್ನು ಒಂದು ಪೇಪರ್ ತಗೊಂಡು ಸೇವೆಗೆ ಬರ್ತೀನಿ ಹಾಗೆ ಒಂದು ಅರ್ಜಿದ್ರಾಗ ಬರ್ತಿಲ್ಲ ತೆಕ್ಕೊಂಡು ಹಟ್ಟಿದ್ರೆ ತೆಕ್ಕೊಂಡು ಇಷ್ಟ ಸಾಗರ ಏನಪ್ಪ ಅಂತ ಅದು ಬೇಸ್ ಇರಿಸ್ಕೊಡ್ತಾರೆ ಮುಂದೆ ಪೇಪರ್ ತಗೊಂಡು ಬರ್ತಾರೆ ಗಂಜಿನ ಬರಕ್ಕೆ ಬರಲ್ಲ ಪೇಪರ್ ನಡೆಸ್ಬಿಟ್ಟಾಗಿವೆ. ನಾವು ಹುಡ್ತೀವಿ ಮತ್ತು ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ನಮ್ಮ ಹೆಜ್ಜೆಗಳನ್ನು ಸಮಾಜದಲ್ಲಿ ಯಾವುದೇ ಫೀಲ್ಡಿನಲ್ಲಿ ಬಿಟ್ಟು ಅದು ಅಳಿಸಿ ಹೋಗದಂತೆ ನೋಡಿಕೊಳ್ಳುವಂಥ ವ್ಯಕ್ತಿತ್ವಕ್ಕೆ ನಾವು ಹೆಚ್ಚಾಗಿ ನುಡಿ ನಮನವನ್ನು ಅರ್ಪಿಸ್ತೀವಿ. ಅಂಥವರಲ್ಲಿ ನಮ್ಮ ಬಿರಾದಾರ್ ಅವರು ಒಬ್ಬರು ಅಂತ ನನ್ನ ಬಿರಾದಾರ್ ಅವರು ವಿನಮ್ರರು, ಸಂಯಮರು, ಮಿತಭಾಷಿಗಳು ಮತ್ತು ತಾವು ಯಾವ ಕಾರ್ಯವನ್ನು ಕೈಯಲ್ಲಿ ಎತ್ಕೊಂಡಿದ್ದಾರೋ ಅದನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡು ಉದ್ದೇಶವಾಗಿಟ್ಟುಕೊಂಡು ಅದರ ಸುತ್ತಲೇ ಮತ್ತು ನೇರವಾಗಿ ನಡೆಯುವಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿತ್ವ ನಮ್ಮ ಬಿರಾದಾರ್. ನನಗೆ ನಾನು ವಾಟ್ಸಪ್ನಲ್ಲೋ ಅಥವಾ ಪೇಪರಲ್ಲೋ ನೋಡಿದೆ ಅಪ್ಪ ಬಿರಾದಾರ್ ಅವರು ಇಲ್ಲ. ನನಗೆ ಅನಿಸ್ಲಿಲ್ಲ ಅವರಿಗೆ ಅಷ್ಟು ವಯಸ್ಸಾಗಿದೆ ಅಂತ, ಯಾಕಂದರೆ ಅವ್ರು ಹಾಗೇನು ಕಾಣ್ತಾ ಇರಲಿಲ್ಲ. ಮತ್ತು ಇತ್ತೀಚೆಗೆ ನಾನು ಕೂಡ ನಮ್ಮ ಕೌಂಟೇಸರ್ ಹೇಳ್ದಂಗೆ ಒಳಗೆ ಇರೋದ್ರಿಂದ ಹೆಚ್ಚಾಗಿ ಕಾಣಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಬಟ್ ಅವರ ಸಾವು ನಿಜವಾದಂತಹ ಪತ್ರಕರ್ತರು ಯಾವ ಹೆಜ್ಜೆಗಳನ್ನು ಮೂಡಿಸ್ಬೇಕು ಅಂತ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೋ ಅಂಥವರಿಗೆ ಆದರ್ಶಪ್ರಾಯರು. ನಾನು ಅವರಿಗೆ ಸುಮಾರು 80ರ ನಂತರ ಕಾಲದಲ್ಲಿ ಏನು ನಾವು ಪ್ರೆಸ್ ಮೀಟಿಂಗ್ ಹೋಗ್ತಾ ಇದ್ವಿ, ಆಯಾ ಫಂಕ್ಷನ್ಗಳಲ್ಲಿ ಮೀಟ್ ಆಗ್ತಾ ಇದ್ವಿ, ಅಲ್ಲೆಲ್ಲಿ ಕೂತು ಹರಟೆ ಹೊಡಿತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾನು ಮೀಟ್ ಮಾಡಿದೆ. ಅವರು ಪತ್ರಿಕಾ ಅಕಾಡೆಮಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಮಾತನ್ನು ಕೂಡ ಹೇಳಿದರು ಮತ್ತು ಅದರೊಟ್ಟಿಗೆ ಅಲ್ಲಿ ಅವರು ತಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ತೊಂದರೆಗಳು ಅದನ್ನು ಅಂಕಿ ಸಂಖ್ಯೆ ಸಮೇತವಾಗಿ ಪ್ರಸ್ತುತಪಡಿಸಿದ್ರು ಅನ್ನೋದು ಸ್ವಲ್ಪ ನೆನಪಿ. ಗ್ರಾಮೀಣ ಪತ್ರಕರ್ತರು ಅಂದ ಮಾತ್ರಕ್ಕೆ ಅವ್ರ ಪತ್ರಕರ್ತರೋ ಅಥವಾ ಗ್ರಾಮೀಣರೋ ಅಂತ ಭೇದ ಭಾವ ಸಲ್ಲಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಬಾರ್ದು. ಆದರೆ ಇವತ್ತು ಪತ್ರಕರ್ತರ ಮಧ್ಯೆಯೇ ಸಾಕಷ್ಟು ಭೇದ ಭಾವಗಳಿವೆ. ಅವ್ರದ್ದು ಯಾವ ಪತ್ರಿಕೆ, ಇವ್ರದ್ದು ಯಾವ ಪತ್ರಿಕೆ, ಬಟ್ ಆ ಪತ್ರಿಕೆಯ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದು ದಿನಪತ್ರಿಕೆ ಆಗಿರ್ಬೋದು, ವಾರಪತ್ರಿಕೆ ಆಗಿರ್ಬೋದು. ಬಹಳಷ್ಟು ಜನ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಕೊಂಡು ಅವರ ಮೇಲೆ ದಾನಾನಗುರವಾಗಿ ಪೆನ್ನಿನ ಮುಖಾಂತರ ಹೀಯಾಳಿಸಿರಬಹುದು, ಬರೆದಿರಬಹುದು, ಭ್ರಷ್ಟರೆಂದು ಘೋಷಿಸಿರಬಹುದು. ಅದರೆಲ್ಲರೊಟ್ಟಿಗೆ
ಅದನ್ನ ಹೋಗಲಾಡಿಸ್ಲಿಕ್ಕೆ ಸಮಾಜದಲ್ಲಿ ಒಟ್ಟಾಗಿ ನಾವು ಏನ್ ಮಾಡ್ಬೇಕಂತ ಚಿಂತನೆ ಅವತ್ತು ಸ್ವಲ್ಪ ಮಟ್ಟಿಗೆ ನಡೆದಿತ್ತು. ಇವತ್ತು ಪೂರ್ತಿ ಶೂನ್ಯವಾಗಿದೆ ಅಂತ ನನ್ನ ಅಭಿಪ್ರಾಯ. ನಾವು ಬದುಕಿರುವಾಗಲೇ ನಮ್ಮ ತಂದೆ ತಾಯಿಗಳನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಆ ಮೂಲಕ ನಾವು ತಂದೆ ತಾಯಿಗಳಿಗೆ ಒಂದು ಏನಂತೀವಿ, ಅವರಿಗೆ ಒಂದು ಸಾರ್ಥಕತೆಯನ್ನು, ನಮ್ಮ ಬದುಕಿನ ಸಾರ್ಥಕತೆಯನ್ನು ತಂದುಕೊಳ್ಬೇಕು ಅಂತ ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಇವತ್ತಿನ ನಮ್ಮ ಮಾಧ್ಯಮದವರಿಗೆ ದಾರಿದೀಪ ಆಗಬೇಕು. ಅಂಥ ದಾರಿದೀಪ ಇವತ್ತಿನ ನಮ್ಮ ಜೊತೆ ಇಲ್ಲ, ಅವ್ರನ್ನ ಕಳ್ಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಆನಿಮಿತ್ಯ ನುಡಿನಮನಕ್ಕೆ ಸೇರಿದ್ದೇವೆ. ದಯವಿಟ್ಟು ಎಲ್ಲರಿಗೆ, ಯಾಕೆಂದರೆ ಇದು ನಾವು ಸರ್ ಹೇಳಿದ್ರೆ ಅವಾಗೇ ಮಾಡಬೇಕಾಗಿತ್ತು. ನಾವೆಲ್ಲ ಈಗ ಹೆಂಗಂದ್ರೆ ನಮ್ಗೆಲ್ಲರೂ ಹಂಗೆ ಪತ್ರಿಕೆ ಎಲ್ಲರೂ ಹಂಗೆ ಆಗ್ಯದ. ಏನಾಗ್ಯದಂದ್ರೆ ಭಾಳ ಬಿಸಿ, ಸುಮ್ಮನೆ ಹಂಗೆ ಬಿಸಿ ಶೆಡ್ಯೂಲ್ ಅದು ಏನಾದರೂ ಗೊತ್ತಿಲ್ಲ, ಬಟ್ ಟೈಮ್ ಪಾಸ್ನು ಭಾಳ ಮಾಡ್ತೀವಿ ನಾವು. ಹಾಗೆ ಅದ್ರಾಗ ಆಗಿರಲಿಲ್ಲ. ಕೊನೆಗೆ ಸುರೇಶ, ನಾವು ಒಂದು 4-5 ಮಂದಿ ಕಲ್ತು, ವಿಜಯ್ ಕುಮಾರ್ ಕಲ್ತು, ಇಲ್ರಿ ಎಲ್ಲೇನ ಮಾಡಿ ಕನ್ನಡ ಬಂದಾಗ ಮಾಡೋಣಿವಿ. ಎಷ್ಟು ಮಂದಿ ಸೇರಕ್ಕೆ ಒಂದು 50-60 ಮಂದಿ ಅವ್ರ ಬ್ಯಾಂಕರು ವರ್ಗದಲ್ಲಿ ನಮ್ಮ ಸ್ನೇಹಿತರು ಇರ್ಬೋದು, ಸಹೋದ್ಯೋಗಿಗಳು ಇರ್ಬೋದು. ಸಿದ್ದು ಈ ಮಟ್ಟಕ್ಕೆ ಬೆಳೆದಾನ, ಟಿ ವಿನಲ್ಲಿ ಕೆಲಸ ಮಾಡಿದಾನ, ಕೋಟಿಗಟ್ಟಲೆ ಆಸ್ತಿ ಮಾಡಿರ್ಬೋದು, 100 ಎಕರೆ ಜಮೀನು ತೊಗೊಂಡಿರ್ಬೋದು, ರಾಯಚೂರಲ್ಲಿ, ಗಂಗಾವತಿಯಲ್ಲಿ, ಗುಲ್ಬರ್ಗದಲ್ಲಿ ಮಾತಾಡ್ತಾರೆ ಎಂದು ಟೀಕೆ ಮಾಡ್ತಾರೆ. ಆದರೆ ನಾನಿವತ್ತು ನಮ್ಮ ತಂದೆ ನುಡಿನಮನ ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ನಾನು ಗಳಿಸ್ಕೊಟ್ಟಿದ್ದು ಅವ್ರ ತತ್ವ, ಅವರ ಆದರ್ಶ, ಅವರ ಮಾರ್ಗದರ್ಶನ ಇದೆ, ಅದೇ ನಮ್ಮ ಆಸ್ತಿ. ನಮ್ಮ ತಂದೆ ಹೇಳ್ಕೊಡ್ತೀನಿ. ಇವತ್ತು ನಮ್ಮ ತಂದೆ ಮನಸ್ಸು ಮಾಡಿದ್ದರೆ ಅವ್ರ ಸಮಕಾಲೀನ ಜೊತೆಗಿದ್ದಂಥ ಪತ್ರಕರ್ತರು ಅಕ್ಕೋರು, ಶೀಲಾಕ್ಕೋರು ಇದ್ದಾರೆ, ಜೊತೆಗೆ PM ಮನು ಸರ್ ಈಗ ಇಲ್ಲಿ ತೀರ್ಕೊಂಡಿದ್ದಾರೆ. ಜಯಪ್ರಕಾಶ್ ಅಂಕಲ್ ಕನ್ನಡ ಬಂದು ಎಡಿಟರ್, ಅವ್ರು ನಮ್ಮ ಜೊತೆಗಿಲ್ಲ, ನಾನು ಇನ್ನೂ ಚಿಕ್ಕವನಿದ್ರು. ಸೊ ಎಲ್ಲರೂ ಅವರು ಅಷ್ಟೇ ಅವ್ರ ಹಂತಕ್ಕೆ ಅವರು ಶಕ್ತಿ ಮೇಲೆ ಬೆಳೆದಿದ್ದಾರೆ. ಬಟ್ ನಮ್ಮ ತಂದೆ ಏನಾದರೂ ಮನಸ್ಸು ಮಾಡಿದ್ರೆ ಇವತ್ತು ನಾವು ಕೂಡ ಒಂದು ಒಳ್ಳೆ ಫೈನಾನ್ಷಿಯಲಿ ಸೌಂಡ್ ಆಗಿರುತ್ತೆ ಫ್ಯಾಮಿಲಿಯಾಗಿ ಬೆಳೆದಿದ್ವಿ. ಇವತ್ತಿಗೂ ನನಗಿವತ್ತು 48 ವರ್ಷ. ಕಲಬುರಗಿ ನಗರದಲ್ಲಿ ಒಂದೇ ಒಂದು ಸೈಟ್ ತೊಗೊಂಡಿಲ್ಲ ನಾನು. ಇದನ್ನು ಬೇಕಾದರೆ ಚಾಲೆಂಜ್ ಮಾಡ್ತೀನಿ, ಯಾರಾದರೂ ಪತ್ತೆ ಹಚ್ಕೊಡ್ರಿ ನಮಗೆ. ಸೊ ಅವ್ರ ಮಾರ್ಗದರ್ಶನ ಎಲ್ಲ ನಡಿತೀವಿ ನಾವೆಲ್ಲರೂ, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಅಣ್ಣಂದಿರು ಎಲ್ಲರೂ ಕೂಡ ಅವ್ರ ಆದರ್ಶ, ಅವ್ರ ಮಾತುಗಳೇ ನಮ್ಮ ಬದುಕಿಗೆ ದಾರಿದೀಪ. ಇವತ್ತು ನಾವು ಇವತ್ತು ಏನಾದರೂ ಒಂದು 4 ಇರ್ತಾ ಇದ್ದೀವಿ, ಸುಖ ಜೀವನ, ನೆಮ್ಮದಿ ಜೀವನ ಮಾಡ್ತಾ ಇದೀವಿ ಅಂದರೆ ಅದು ನಮ್ಮ ತಂದೆ ಕೊಟ್ಟಂಥ ಭಿಕ್ಷೆ ನಮಗೆ. ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಮ್ಮ ತಂದೆ ಹೆಸರಲ್ಲಿ ಒಂದು FD ಮಾಡಿಸೋಣ, ಒಂದು ಪ್ರಶಸ್ತಿ ಇಡೋಣ ಅಂತ ಚರ್ಚೆ ಮಾಡಿದ್ವಿ. ಸಭೆಯಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ ಅಂದರು, ಅದು ಪೆಂಡಿಂಗ್ ಗೊತ್ತಾಗ್ತು, ಚರ್ಚೆ ಮಾಡಲಿಲ್ಲ. ಅಭಿನಂದನೆ ಅಧ್ಯಕ್ಷರಾಗಿ ಶೆಳಗಿಯವರು ಒಂದು ಅಭಿನಂದನೆ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗಿದೆ. ಇನ್ನೇನು ಸೆಟ್ಟಿಂಗ್ ಆಗಿ ಪ್ರಿಂಟಿಗೆ ಹೋಗೋ ಸ್ಟೇಜಲ್ಲಿದೆ. ಇನ್ನೇನು ಒಂದು 15-20 ದಿವಸದಲ್ಲಿ ಪ್ರಿಂಟಿಗೆ ಹೋಗ್ತದೆ. ಒಂದು ತಿಂಗಳ ಒಳಗಡೆ ಆ ಗ್ರಂಥ ಬಿಡುಗಡೆ ಆಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ, ಇವರಲ್ಲಿ ಸಾಕಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ನಮ್ಮ ತಂದೆಯ ಹೆಸರಲ್ಲಿ 1 ಲಕ್ಷ ರೂಪಾಯಿ ದತ್ತಿ ಪ್ರಶಸ್ತಿ ಇಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದನ್ನು ಮುಂಬರುವ ದಿನಗಳಲ್ಲಿ ನಿಮ್ಗೆ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆ ಮಾಡ್ತಾರೆ. ಪ್ರಾಮಾಣಿಕ ಪತ್ರಕರ್ತ, ವೃತ್ತಿನಿರತ ಪತ್ರಕರ್ತ, ಕರ್ತವ್ಯಕ್ಕೋಸ್ಕರ ಮಾಡೋದು ಬೇರೆ. ಆಗಿನ ಕಾಲದೊಳಗೆ ದುಡ್ಡು ಯಾರು ಕೊಡ್ತಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರೆಲ್ಲ ನಮಗೆ ಮಾರ್ಗದರ್ಶಕರು, ಹಿರಿಯರು. ಅವ್ರ ಮಾರ್ಗದಲ್ಲಿ ನಾವು ಬಂದೀವಿ. ಅವ್ರ ಬಗ್ಗೆ ಹೇಳಿದ್ನಲ್ಲ, ಅವರು ಮಾತಾಡೋದು ಕಡಿಮೆ. ಪತ್ರಿಕೆ ಗ್ರಾಮವಾಣಿ, ಗ್ರಾಮದ ಪ್ರತಿನಿಧಿಯಾಗಿ ಅವ್ರು ಹೇಳಿದರು, ಬಡಿಗೆರ್ಸರು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಅವ್ರ ಪತ್ರಿಕೆ ಹಾಕ್ತಾಯಿದ್ರು ಅಂತ. ಹೀಗೆ ಆ ಪತ್ರಿಕೆ ಮುಖಾಂತರ ಅವರು ಜನಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾವು ಸಹ ಮಾಡಿದ್ವಿ. ಒಂದು ಉದ್ದೇಶ ಇತ್ತು. ಉದ್ದೇಶ ಈಡೇರಿದ ಕೂಡಲೇ ನಮ್ಮ ಪತ್ರಿಕೆ ನಿಲ್ಲಿಸಿದ್ವಿ. ನಾನು ನೌಕರಿಗೆ ಹೋದೆ, ಉದ್ಯೋಗಕ್ಕೆ ಹೋದೆ, ಲೆಕ್ಚರರ್ ಶೆಳಗೆ ಸರ್ ಭಾಳ ವರ್ಷಗಳ ನಂತರ ಈ ಒಂದು ವೇದಿಕೆಯಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಅನೇಕ ವರ್ಷಗಳ ನಂತರ 30 ವರ್ಷಗಳ ನಂತರ ನಮ್ಮ ಅವರ ದರ್ಶನ ಆಗಿದೆ. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಜಡಿಯಪ್ಪ ಜಿ, ಸಾಹಿತಿ ಡಾಕ್ಟರ್ ಕಾಶಿನಾಥ್ ಅಂಬಲ್ಗಿ, ಹೋರಾಟಗಾರ ದಯಾನಂದ ಪಾಟೀಲ್, ಸಿದ್ದನಗೌಡ ಪಾಟೀಲ್, ಕಡ್ನಿ, ಉಮಾಶಂಕರ್ ಚಿನ್ಮಳ್ಳಿ, ಶಣ್ಬಸಪ್ಪ ಜಿಡ್ಗಾ, ಶಿವರಾಜ್ ಅಂಡ್ಗಿ ಸೇರಿದಂತೆ ಬಿರಾದಾರ್ ಕುಟುಂಬಸ್ಥರು ಇದ್ದರು. ಪತ್ರಕರ್ತ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ಸುರೇಶ್ ಬಡಿಗೆರೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.